ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫುಲ್ ವೀಡಿಯೋ ನೋಡೋಕ್ಕೆ ಆದಷ್ಟು ಟ್ರೈ ಮಾಡಿ. ನೋಟಿಫಿಕೇಷನ್ ಐಕನ್ನ ಎನೇಬಲ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ಯಾರು ಉತ್ತಮ ಮತ್ತು ಯಾರು ಕಳಪೆ ಅಂತ. ನಿಮ್ಮ ಪ್ರಕಾರ ಯಾರಿರ್ಬೋದು ಉತ್ತಮ ಮತ್ತು ಯಾರಿರ್ಬೋದು ಕಳಪೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ನನ್ನ ಪ್ರಕಾರ ಯಾರು ಉತ್ತಮ ಮತ್ತು ಯಾರು ಕಳಪೆ ಆಗಬೇಕಾಗಿತ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಈಗ ಸದ್ಯಕ್ಕೆ ಮನೆಯಲ್ಲಿ ಯಾರು ಉತ್ತಮ ಯಾರು ಕಳಪೆ ಆಗಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಇನ್ನು ಮ್ಯಾಟರ್ಗೆ ಬರೋದಾದರೆ ಫಸ್ಟು ಕಳಪೆ. ಪ್ರತಾಪ್ ಅವರಿಗೆ ಎಲ್ಲರೂ ಮೆಜಾರಿಟಿ ಆಫ್ ದ ಪೀಪಲ್ ಕಳಪೆ ಕೊಟ್ಟಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಪ್ರತಾಪ್ ಅವರು ಪರ್ಫಾರ್ಮೆನ್ಸ್ ಮಾಡದೇ ಇಲ್ದಿರ್ಬೋದು ಮತ್ತು ಮನೆಯಲ್ಲಿ ಆ್ಯಕ್ಟಿವ್ನೆಸ್ ಇಲ್ಲದೆ ಇರ್ಬೋದು. ಬಟ್ ಈ ವಾರ ಅವರಿಗೆ ಕಳಪೆ ಕೊಡೋದಕ್ಕೆ ಸರಿಯಲ್ಲ ಅನಿಸುತ್ತೆ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಾಪ್ ಅವರಿಗೆ ಆಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಮತ್ತು ಯಾವುದನ್ನು ನೋಡಿ ಕಳಪೆ ಕೊಟ್ಟರು, ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅವರು. ಇನ್ನು ಕಾಮಿಡಿ ಅದು ಇದು ಮಾಡ್ಬೋದಿತ್ತು. ನೀವು ಅಬ್ಸರ್ವ್ ಮಾಡಿದ್ರೆ ತನಿಷಾ ಜೊತೆ ಅವ್ರ ಪ್ರತಾಪ್ ಅವ್ರ ಬಿಹೇವಿಯರ್ ನನಗೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಏನಣ್ಣ ಎಲ್ಲೋ ಕೇಳಿಸ್ಕೊಂಡು ಬಂದು ಯಾರ ಮಾತು ಕೇಳಿಬಂದು ನಾವಿಲ್ಲಿ ಮಾತಾಡ್ತಿದ್ದೀರಾ ಅಂತ ಹೊರತರ್ ಸಂತೋಷನ ಕೇಳ್ತಾರಲ್ಲ, ಅದನ್ನು ಬೆಂಕಿ ಕ್ವಶನ್ ಮಾಡಿದಾಗ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ರತಾ, ಸಂಗೀತ ಅವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಏನು ಕೇಳಿಸ್ಕೊಳ್ದಂಗೆ. ಆ ಬಿಹೇವಿಯರ್ ತುಂಬ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು. ಆ ರೀಸನ್ ಕೊಡೋಕ್ಕೆ ಚಾನ್ಸ್ ಇಲ್ಲ ಅನ್ಕೋತೀನಿ. ಯಾಕಂದರೆ ಎಲ್ಲರೂ ತನಿಷಾ ಹಿಂದೆ ಮಾತಾಡ್ತಾಯಿದ್ರು. ಮತ್ತು ಬಿಹೇವಿಯರ್ ಏನಾದರೂ ಸರಿ ಇಲ್ಲ ಅಂತನಾ, ಇಲ್ಲಾಂದರೆ ಅವರು ಇಷ್ಟು ದಿನ ಹಿಂಗಿಲ್ದಿದ್ದವರು ಇವಾಗೆಲ್ಲ ಮಜಾ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಒಂದು ಸಡನ್ ಮಾಸ್ಕ್ ಹಾಕ್ಕೊಂಡು ಆಟಾಡ್ತಿದ್ದಾರೆ ಅಂತ ಕಳಪೆ ಕೊಟ್ಟಿದ್ದಾರಾ ಗೊತ್ತಿಲ್ಲ. ನೋಡಬೇಕು, ಕಾದು ನೋಡಬೇಕು ಜನದ ರೀಸನ್ ಏನಿರುತ್ತೆ ಮನೆ ಒಳಗಡೆ ಇರೋದು ಅಂತ. ಇನ್ನು ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಸಂಗೀತ ಅವರು ಕೊಟ್ಟಿದ್ದಾರೆ. ಸಂಗೀತ ಅವರಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಡಿಸಿಷನ್ ತೊಗೋಬೇಕಾದ್ರೆ ತುಂಬ ಸಲ ಎಡ್ವಿದ್ರು ಅಂತ ಗೊತ್ತು. ಅವ್ರ ಪ್ರಕಾರ ಅವ್ರಿಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿದಾಗ ಎಲ್ಲರಿಗೂ ಯುನೀಕಾಗಿ ಚಾನ್ಸ್ ಸಿಗಬೇಕು ಅಂತ ಅವ್ರು ಆಟದಿಂದ ತಪ್ಪಿಸ್ಕೊಳ್ಳೋಕೆ ಯಾವುದಾದ್ರೂ ಒಂದು ನೆಪ ಇಟ್ಕೊಂಡು ಬಂದುಬಿಡ್ತಾರೆ. ಇನ್ನು ಅದು ಬಿಟ್ಟರೆ ಏನಾದರೂ ಪರ್ಫಾರ್ಮೆನ್ಸ್ ಮಾಡಿದಾರಾ? ಇಲ್ಲ. ಡಿಸಿಷನ್ ಮೇಕಿಂಗ್ ರಾಂಗ್. ಎಂಟರ್ಟೈನ್ಮೆಂಟ್ ಮಾಡಿದಾರಾ? ಇಲ್ಲ, ಝೀರೋ. ಬಟ್ ಐ ಥಿಂಕ್ ಮನೆಯವರೆಲ್ಲ ಆಚೆ ಬಂದು ಸಂಗೀತ ಬಗ್ಗೆ ಪಾಸಿಟಿವಾಗಿ ಮಾತಾಡಿದ ತಕ್ಷಣವೇ ಎಲ್ಲರೂ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ವಿನ್ನರ್ ಮಟೀರಿಯಲ್ನ ಯಾಕೆ ಹೆದರ್ಕೊಳ್ಬಿಡೋದು ಅಂತ ತುಂಬ ಹೆದರ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಮನೆಯವರೆಲ್ಲ. ಮೇ ಬಿ ಅದಕ್ಕೆ ಸಂಗೀತನ ಚೂಸ್ ಮಾಡಿದ್ದಾರೆ ಅನಿಸುತ್ತೆ. ಇದು ಮನೆಯವ್ರು ಕೊಟ್ಟಿರೋ ಕಳಪೆ ಮತ್ತು ಉತ್ತಮ. ಇನ್ನು ನನ್ನ ಪ್ರಕಾರ ಯಾರು ಕಳಪೆ ಯಾರು ಉತ್ತಮ ಆಗಬೇಕಿತ್ತು ಅಂತ ಕೇಳೋದಾದರೆ ನಾನು ಹೇಳ್ತೀನಿ ವಿನಯ್ ಅಂತ. ಯಾಕಂದರೆ ಜಸ್ಟ್ ಆಟ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಒಬ್ಬರು ಮಾತಾಡೋ ರೀತಿ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನ ವಿನಯ್ ಅವರು ತುಂಬ ಚೆನ್ನಾಗಿ ಆಟಾಡ್ಕೊ ಬರ್ತಾಯಿದ್ರು. ಬಟ್ ಅವ್ರ ಫ್ರೆಂಡ್ಸ್ ಮನೆ ಒಳಗಡೆ ಬಂದ ತಕ್ಷಣವೇ ಮತ್ತೆ ಅಗ್ರೆಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ಇವತ್ತು ಪ್ರೋಮೋ ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಆಗ್ಬೋದು. ಮತ್ತು ಅವ್ರಿಗೆ ಏನು ಚಾನ್ಸ್ ಸಿಗಲಿಲ್ಲ ಅಂತ ಅವಾಗ ಅರ್ಚಾಡಿದ್ರಲ್ಲ ಅದಿರ್ಬೋದು. ತುಂಬ ವಿನಯ್ ಅವರಿಗೆ ಮೈನಸ್ ಆಗುತ್ತೆ ಅವ್ರು ಹಿಂಗೆ ಇದ್ದರೆ. ಯಾವುದೋ ಒಂದು ಟ್ವಿಸ್ಟ್ ಬೇರೆ ಇದೆ ಅಂತೆ ಎಲಿಮಿನೇಷನಲ್ಲಿ. ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಟಾಪ್ 5ಅಲ್ಲಿ ಅವ್ರು ಇದ್ದೇ ಇರ್ತಾರೆ ಅನ್ನೋ ಕಂಟೆಸ್ಟೆಂಟ್ ಈಗ ಮನೆಯಿಂದ ಆಚೆ ಬೇರೆ ಬರ್ತಾ ಇದ್ದಾರಂತೆ. ಅಂಥದ್ರಲ್ಲಿ ವಿನಯ್ ಈ ಥರ ಬಿಹೇವಿಯರ್ ಮಾಡಿದ್ರೆ ತುಂಬ ಕಷ್ಟ ಅನಿಸುತ್ತೆ ಟಾಪ್ 5 ಹೋಗೋಕ್ಕೆ. ಮೋಸ್ಟ್ಲಿ ಅವರು ಕಳಪೆ ಆಗ್ಬೋದಾಗಿತ್ತು ನನ್ನ ಪ್ರಕಾರ ಅಂತ ಅನಿಸುತ್ತೆ. ಇನ್ನು ಉತ್ತಮ ಅಂತ ಕೇಳೋದಾದರೆ ಕಾರ್ತಿಕ್ ಅಂತ ಅನಿಸುತ್ತೆ. ಯಾಕಂದರೆ ನೀವು ನೋಡಿದ್ರೆ ಫಿನಾಲೆಗೆ ಅಮೌಂಟ್ ಆ್ಯಡ್ ಮಾಡಬೇಕಾದ್ರೆ ಟಾಸ್ಕ್ ಎಲ್ಲ ಕೊಟ್ಟಾಗ ಅವ್ರು ತುಂಬ 100% ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಅಷ್ಟಲ್ಲದೆ ಆಚೆ ಅವ್ರು ಬಂದುಬಿಟ್ಟು ಅವರಿಗೆ ಎಷ್ಟು ನೆಗೆಟಿವಿಟಿ ಕೊಡೋಕ್ಕೆ ಟ್ರೈ ಮಾಡಿದ್ರು ಅಷ್ಟು ಟ್ರೈ ಮಾಡಿದ್ರು ಅಂತ ಹೇಳ್ಬೋದು. ಅವರಿಗೂ ಮತ್ತು ನಮ್ರತಾ ಅವರು ಕೂಡ ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿದ್ರು. ಕಾರ್ತಿಕ್ ಅವರು ಕೂಡ ಬೌನ್ಸ್ ಬ್ಯಾಕ್ ಮಾಡಿದ್ರು. ತುಂಬ ಚೆನ್ನಾಗಿ ಇಬ್ಬರು ಆಟ ಆಡ್ತಾಯಿದ್ದಾರೆ. ಬಟ್ ನಾನು ಕಾರ್ತಿಕ್ ತೊಗೊಳೋಕೆ ಹೆಸರು ಏನಂದರೆ ಕಾರಣ ಅವರು ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾರೆ ಮತ್ತು ಅದ್ರ ತಕ್ಕಂಗೆ ಕಾಮಿಡಿ ಕೂಡ ಮಾಡ್ತಾರೆ. ಮನೇಲಿ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಓವರಾಲ್ ಪ್ಯಾಕೇಜ್ ಅಂತ ಅನ್ನಿಸ್ತು. ಈ ವಾರ ಅಬ್ಸರ್ವ್ ಮಾಡಿದ್ರೆ ಅವ್ರು ಹುಡುಗಿ ವೇಷ ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಸೊ ಮೋಸ್ಟ್ಲಿ ಕಾರ್ತಿಕ್ ಅವರಿಗೆ ಉತ್ತಮ ಸಿಗ್ಬೋದಾಗಿತ್ತು ಅಂತ ಅನಿಸುತ್ತೆ. ಇದು ನಾನು ಈ ವಿಡಿಯೋಲಿ ಮಾಡೋಕ್ಕೆ ಇಷ್ಟಪಡೋದು. ನಿಮಗೆ ನನ್ನ ಒಪಿನಿಯನ್ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕಾನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ವಿಡಿಯೋ ಬರುತ್ತೆ. ಫುಲ್ ವಿಡಿಯೋ ನೋಡೋಕ್ಕೆ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.